ಇದು ಮಷಿನ್ ಮತ್ತು 2 ಟ್ರಾಕ್ಟರ್ ಅದಾರ ಅದನ್ನೆಲ್ಲ ಹಿಡಿತಾ ತಗೋರಿ 1.5 ಕೋಟಿ ರೂಪಾಯಿ ಖರ್ಚು ಬರ್ತೇನೆ ಅಂತ ರೀ. ಇದೆಲ್ಲ ನೀವು ಪೂರಾ ತಯಾರು ಮಾಡಬೇಕು ಅಂದ್ರೆ ಒಂದು 15 ಲಕ್ಷ ರೂಪಾಯಿ ಖರ್ಚು ಬರ್ತೈತ್ರಿ. ಇದಕ್ಕೆ ಹಸಿ ಐತ್ರಿ. ಇಲ್ಲಿ ಬಂದು ಪೂರಾ ಇಳಿತ ನೋಡ್ರಿ. ಮಷಿನ್ ಟೋಟಲ್ ಮಷಿನ್ 1.5 ಕೋಟಿ ರೂಪಾಯಿ ಬೇಕು. ಪ್ಲಾಟ್ ಚಲೋ ಇದ್ದು ಮಾಡಿದ್ದು 200 ಟನ್ 300 ಟನ್ನು ಕಡ್ದೇವು ನಾವು. ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಎರಡೂ ಎಲ್ಲ ಸ್ವಂತ ಮಾಡ್ಬೇಕಾಯ್ತಂದ್ರೆ 3 ಕೋಟಿ ರೂಪಾಯಿ ಮಟ್ಟ ರೊಕ್ಕ ಹಾಕಬೇಕು. ಜೈ ಶ್ರೀರಾಮ್ ಎಲ್ಲರಿಗೂ. ನಾ ಇಲ್ಲದ್ರೆ ಈಗ ಹನುಮಾನ್ ಮಾಲ ಹೋಗ್ಕರ್ಲಿ ಎಲ್ಲರೂ. ನಾ ಬಿಲ್ದ್ರೆ ಹನುಮಾನ್ ಮಾಲ ಹೋಗ್ತಾನೆ ರೀ 5 ದಿವಸದ. ಮತ್ತು ಇಲ್ದ್ರೆ ನಾ ಈಗ ತಿಂಗಳ ಹಿಂದ್ಗಡೆ ಒಂದು ಕಬ್ಬಗಡೆ ಮಷಿನ್ದು ವಿಡಿಯೋ ಮಾಡಿನರಲ್ಲೇ. ಮಷಿನ್ ಇಲ್ದ್ರೆ ಯಾವ ಥರ ವರ್ಕ್ ಆಗ್ತಿ ಯಾನ ಅಂತ ಒಂದು ಸ್ವಲ್ಪ ಯಾನ್ ಜಾಸ್ತಿ ಇದೆ ಹೇಳೋಗಿನ ರೀ. ಅದ್ರ ಎಷ್ಟು ಇರ್ತೀವಿ ನೋಡಿ ಟ್ಯಾಟ್ರಿ ಗೊತ್ತದ ನೋಡ್ರಿ. ಅಷ್ಟೆಲ್ಲ ಹೇಳಿ ನೀವು ಇನ್ಫಾರ್ಮೇಷನ್ ಕೊಟ್ಟಿನು. ನಾ ಇಲ್ಲದ್ರೆ ಇಂಗ್ಳಿಗೆ ಹೊಂಟೀನಿ ರೀ. ಇಂಗ್ಳಿಗೆ ಹೋಗೋ ಇಲ್ಲದ್ರೆ ಸೈಡ್ ಕಬ್ಬ ಹಿಡ್ಕೈತೆ ಮಷಿನ್ಲೆ. ಅದ್ರದ್ದೆಲ್ಲ ವಿಡಿಯೋ ಮಾಡಿರಿ ಯಾವ ಥರ ವರ್ಕ್ ಆಗ್ತಿ ಯಾನ ಅದೆಷ್ಟು ಬೀಳ್ತಿ ಎಲ್ಲ ಏನಂತ ಒಂದು ಸ್ವಲ್ಪ ಇದು ಇನ್ಫಾರ್ಮೇಷನ್ ಕೊಟ್ಟಿನು. ರೈತರು ಯಾರು ಇದು ಮಾಡೋರ್ತಾರಂದ್ರೆ ಕಬ್ಬ ಎಲ್ಲ ಕಟ್ಸೋರ್ತಾರಂದ್ರೆ ಅದೇ ಇಲ್ಲಿದ್ರೆ ಆ ವಿಡಿಯೋಗೆ ಇಲ್ಲಿದ್ರೆ ಎಷ್ಟು ಹೇಳ್ರಿ 80,000 90,000 ತನಕ ವ್ಯೂಸ್ ಬಂದವ್ರಿ. ಇನ್ನೊಂದು ವಾರದಾಗ ಇಲ್ಲಿದ್ರೆ 1 ಲಕ್ಷದ ವ್ಯೂಸ್ ದಾಟ್ತೈತದ ವಿಡಿಯೋ. ಆ ವಿಡಿಯೋ ಇಲ್ಲದ್ರೆ ಮತ್ತೆ ಮಾಡಬೇಕು ಅಂತ ಅಂದ್ರೆ ಮಷಿನ್ ಬಗ್ಗೆ ವಿಡಿಯೋ ಮತ್ತೆ ಮಾಡಬೇಕು ಅಂತ ಈಗ ಇಲ್ಲದ್ರೆ ಹೊಂಟೇನ್ರಿ. ಈಗ ಇಲ್ಲದ್ರೆ ಇಲ್ಲಿ ಮಷಿನ್ ಐತ್ರಿ. ಮಷಿನ್ ಇಲ್ದ್ರೆ ವಿಡಿಯೋ ಮಾಡ್ಕೊಂಡವು. ಇಲ್ಲಿ ನೋಡಿರಿ ಇದು ನಮ್ದು ಅದ ಊರ ನೋಡ್ತದೆ ಅದ ಓದಿತ್ರಿ ಮಷಿನ. ಈಗ ಇಲ್ಲದ್ರೆ ಇಲ್ಲಿ ಕಬ್ಬ ಕಟ್ ಮಾಡ್ಕೈತ್ರಿ. ಅದಿಲ್ಲದ್ರೆ ಟ್ರಾಕ್ಟರ್ ಇಲ್ಲದ್ರೆ ಬಾಚ್ ವರ್ಕ್ ಹೋಯ್ತಾನೆ ನಿಲ್ಸಿದಾರು. ಇಲ್ಲದ್ರೆ ನಿಮ್ಗೆ ಮತ್ತೊಮ್ಮೆ ಹೇಳ್ತಾನಂತಾರೆ ಯಾವ ಥರ ಕಬ್ಬು ಕಟ್ ಮಾಡ್ತೈತಿ ಎಲ್ಲ ಅಂತ. ಇಲ್ಲದ್ರೆ ಇದೇನು ಕಬ್ಬು ಇದು ನೋಡಿರಿ ಸಾಲ್ದ ಇಲ್ಲದ್ರೆ ಕರೆಕ್ಟ್ ಹಿಂಗೆ ಇದು ಸಾಲ ಇದು ನೋಡಿ ಸಾಲ ಮೇಲೆ ಸಾಲ್ದ ಇಲ್ಲದ್ರೆ ಈಚೆಗಡೆ ಒಂದು ಇದನ್ನ ನೋಡಿರಿ ಈಚೆಗಡೆ ಒಂದೊಂದು ಹಾಕಿದಾರೆ ರೀ. ಮತ್ತು ಆಚೆಗಡೆ ಒಂದು ಮಿಡಲ್ ಕರೆಕ್ಟ್ ಗಾಡಿ ನಿಲ್ಸಿದಾರೆ. ಗಾಡಿ ನಿಲ್ಸಿದ್ರೆ ಮುಂದೆ ಸೋಗಸ್ ತೊಗೊಂಡ್ಬರ್ಕಾರ್ರಿ. ಇದೇನು ಕಬ್ಬು ಇದು ನೋಡಿರಿ. ಇದು ಕಬ್ಬು ಇಲ್ಲದ್ರೆ ಹಿಂಗೆ ಒಳಗೆ ತೊಕ್ಕೋದು ಹೋಗಿದ್ರಿ. ತೊಕ್ಕೋದು ಹೋಗಿ ಒಳಗಿಲ್ಲದ್ರೆ ಇದನ್ನ ಇರ್ತಾವ್ರಿ ಫ್ಯಾನ್ ಬ್ಲೇಡ್ ಇರ್ತಾವೆ. ಬ್ಲೇಡ್ಲೆ ಕಟ್ ಆಗ್ತೈತ್ರಿ. ಮಷಿನ್ ಇಲ್ಲದ್ರೆ ಕಬ್ಬ ಕಟ್ ಮಾಡಿದ್ರಿ ಸಣ್ಣ ಕಟ್ ಮಾಡ್ಕೋದು ಅದಿಲ್ಲದ್ರೆ ಇಲ್ಲಿ ಒಳಗೆ ಬಂದು ಬಿಡಿದ್ವಿ. ಈ ಥರ ಬಂದು ಬಿದ್ದ ಅದಿಲ್ಲದ್ರೆ ಚೈನ್ ಇದೈತಿ ಇದ್ರ ಒಂದು ಮ್ಯಾಗ ಎತ್ಕೊಂಡು ಹೋಗಿದ್ರಿ. ಇಲ್ಲಿ ಮ್ಯಾಗ ಎತ್ಕೊಂಡು ಹೋಗಿ ಅಲ್ಲಿ ಟ್ರಾಕ್ಟರ್ ಬರ್ತಿ ನೋಡಿರಿ. ಮುಂದೆ ಇದ್ರು ಟ್ರಾಕ್ಟರ್ ಹೋಗ್ತಲ್ಲ 2 ಆ ಟ್ರಾಕ್ಟರ್ ಓದ ಬಾಸ್ತಿದ್ರಿ. ಅವು ಟ್ರಾಕ್ಟರ್ ಓದಿದ್ರೆ ದೊಡ್ಡ ಟ್ರಾಕ್ಟರ್ ಇರ್ತಿ ನೋಡಿರಿ. ಫ್ಯಾಕ್ಟ್ರಿ ಹೋಗೋದು ಅವ್ರ ಬಾಸ್ತೈತ್ರಿ. ಇದು ಮಷಿನ್ ಮತ್ತು 2 ಟ್ರಾಕ್ಟರ್ ಅದಾರ ಅದನ್ನೆಲ್ಲ ಹಿಡಿತಾ ತಗೋರಿ 1.5 ಕೋಟಿ ರೂಪಾಯಿ ಖರ್ಚು ಬರ್ತೇನೆ ಅಂತ ರೀ. ಹೊಸ ತೊಗೋದೈತಂದ್ರೆ ಇಲ್ಲಿ ಐತಿ ಮಷಿನ್ ಒಳಗೆ ಇಲ್ಲದ್ರೆ ಯಾವ ಥರ ಐತೆ ಅಂತ ತೋರಿಸ್ತು. ಕುಟ್ಲ ಕಂಪ್ನಿ ಜಾಯಿ ಮಷಿನ್ ನ್ಯೂ ಹಾಲೆಂಡ್ ಕಂಪ್ನಿ ಐತ್ರಿ ಮಷಿನ. ಅನ್ನ ಇಲ್ಲದ್ರೆ ಮಹಾರಾಷ್ಟ್ರದವ್ರದವರು ಬೇ ಅಂದರ್ ಕದಿಕೋ ಒಳಗೇನು ತೋರ್ಸಂತ ನೋಡ್ರಿ ನಿಮ್ಗೆ ಯಾವ ಥರ ಆಪ್ರೇಟ್ ಆಗ್ತೀಯ ऑपरेट कैसा होता है वो बताओ. ऑपरेटर क्या है? हाँ वो कौन सा बटन है? ये हॉर्न का है. हॉर्न ಹೊಡಿತಿದ್ರಿ. ಓಕೆ ಕನ್ನಡ ಐತಾ क्या नाही बोला ಇಲ್ಲ कन्नड नाही येत नाही काय हिंदी मध्ये बोल. हां ऑन होता येते. हो हे ऑन होतंय. हां चालू केल्यानंतर हे फंक्शन समजा चालू होते थोडासा. हां हे पुढल्या 2 डिवायडरचं आहे. ಇವು ಮುಂದಿನ 2 ಇಲ್ದ್ರೆ ಅದು ಡಿವೈಡರ್ಗಳು ಇತನ ಆಗೋದು. ಹಾಂ हे चेन चालू करायचं पाठीमागटली. हां हो चेन चालू ಮಾಡೋದು. हे त्या पत्र्याचं आहे पाठीमागटल्या. पत्रे मग कुठला ते एकदम शेवटचा. हां ते हो ನೋಡ್ರಿ ಅದು ಅಲ್ಲಿ ಏನು ನೋಡ್ತಿಲ್ಲ ಆ ಥರದಲ್ದ್ರೆ ಇವು ಬಟನ್ಗಳು ಇದು ಬಟನ್ ನೋಡಲ್ಲ ಕೆಳಗೆ ಮ್ಯಾಗ ಹತ್ತಿರ ಇಲ್ಲಿ ಈ ಥರದ ಬಟನ್ ನೀ हे ते पत्र्याचा हे लेवल खाली ऊस तोडायचं आपल्याला. ಹಾಂ ಹಾಂ ಇದಿಲ್ದ್ರೆ ಎಷ್ಟು ಮಾಪಲೆ ಕಬ್ಬ ಕತ್ತರಿಸ್ಬೇಕು ಲೆವೆಲ್ ಸೇರಿ ಕತ್ತರಿಸ್ಬೇಕು ಇಲ್ಲ ಜರ ಮ್ಯಾಗ ತೊಗೋಬೇಕು ಅದೆಲ್ಲ ಮಾಡ್ತೈತ್ರಿ. हे वाडा कट करायचं आहे. ಹಾಂ ಮ್ಯಾಗಿನ ತುದಿ ಕಟ್ ಮಾಡೋದು. ಇದು ನಾವು ಅಲ್ಲಿ ಮಣ್ಣಿದೆ ತೋರ್ಸಿನ್ಲಾಗ್ರಿ ಅವಾಗ ಎಲ್ಲರ ಅವ್ರದ್ದು ಮುರಿದಿತ್ತು ಇಲ್ದ್ರೆ ಚಲೋ ಐತಿ ನೋಡಿಲ್ರಿ. वाडे कट ಮಾಡ್ತಿದ್ರಿ ಮ್ಯಾಗಿಂದ ತುದಿ वाडे कट ಮಾಡ್ತೈತಿ. ಈಗ ಡಿಸ್ಪ್ಲೇ काय कॅमेरा पाठीमागचा कॅमेरा ಹಿಂದೆ ಏನು ಹಾಕಿದ್ದಲ್ಲ ಇಲ್ಲಿ ಕ್ಯಾಮ್ರಾದಾಗ ಗೊತ್ತಾಗ್ತೈತಿ ನೋಡ್ರಿ. ಭಾರಿ ಆಯ್ತದ ಇದೆಲ್ಲ ಪೂರಾ ಇದು ಮಷಿನ್ ಸಬ್ಸಿಡಿ मिळते ना किती ते काय माहिती नाही. ಮಾಲಕರ ಮಾಹಿತಿ ಮಾಲಕರಿಗೆ ಗೊತ್ತಿದ್ರಿ ಅದೆಲ್ಲ ನೋಡ್ರಿ ಮುಂದೆ ಹೇಳ್ತಾನೆ ವಿಡಿಯೋದಾಗ ಮಾಲಕರಿಗೆ ಕೇಳ್ರಿ. ಇಲ್ಲಿ ಪೂರಾ ನೋಡ್ಲಿ ಹೆಂಗೆ ಎಚ್ ಡಿ ಐತ್ರಿ ಪೂರಾ ಕ್ವಾಲಿಟಿ कॅमेरा. कुठं असते कॅमेरा पाठीमाग ये कॅमेरा इल्लीच ನೋಡ್ರಿ ಹಿಂದಿಂದೆಲ್ಲ ಗೊತ್ತಾಗ್ತೈತ್ರಿ ಅದು ಯಾನ किती ಯಾನ ಅನ್ನೋದು. तिकड पण आहे काय नाही एकच 2 कडे आहे. तिथे ते कॅमेराचं आहे ऑपरेट 2 कॅमेरा अदाವ್ರಿ. ಈಚೆಗಡೆ ನೋಡ್ರಿ ಡಿಸ್ಪ್ಲೇ ಕಾಣಿಸ್ಕೈತಿ. ಆಚೆಗಡೆ ಒಂದು 2 ಕ್ಯಾಮ್ರಾ. ಆಪ್ರೇಟ್ ಮಾಡ್ತಾರಲ್ಲ ಅವರೆಲ್ಲ ಮಹಾರಾಷ್ಟ್ರದವ್ರು ಅದಾರ ರೀ. ಅದಕ್ಕೆ ಇಲ್ಲದ್ರೆ ಅವ್ರು ಕನ್ನಡ ಬರಲ್ಲ ಅಣ್ಣ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ರೀ. ಇನ್ನಿಲ್ಲದ್ರೆ ನಿಮ್ಗೆ ನಮ್ಮ ತಾತ ಏನಿದಾರೆ ನೋಡ್ರಿ ಮೇನ್ ಓನರ್ ಅವ್ರ ಕಡೆ ಮಾತಾಡ್ಕಸ್ತಾನತ್ತಾರೆ. ಅವ್ರಿಲ್ದ್ರೆ ಎಲ್ಲ ನಿಮ್ಗೆ ಪೂರ ಏನಿದ್ದು ಎಲ್ಲ ಡೀಟೇಲ್ ಹೇಳ್ತಾರೆ. ಮತ್ತೊಂದು ಏನು ಹೇಳ್ರಿ ಮತ್ತೊಂದು ತಲೆ ಇದನ್ನ ಇದ್ರಿ ಕ್ವಶನ್ ರೈತರಿಗೆ ಏನಂದ್ರೆ
ಇವ್ರಿದ್ರೆ ಎಷ್ಟು ಎಕರೆ ಕಬ್ಬ ಹತ್ರ ಕಡಿತಾರೆ ರೀ ಮಿನಿಮಮ್ ಎಷ್ಟು ಎಕರೆ ಇರಬೇಕು ಅಂತ ಮಿನಿಮಮ್ ಇಲ್ಲದ್ರೆ ಒಂದು ಅರ್ಧ ಎಕರೆ ಕಬ್ಬು ಇರ್ಬೇಕು ರೀ ಅರ್ಧ ಎಕರೆ ಬಿಟ್ಟು 10 ಗುಂಟೆ ಎಲ್ಲ ಇತ್ತಂದ್ರೆ ಕಬ್ಬ ಕಡಿಗೆ ಬರಲ್ಲ ರೀ ಅರ್ಧ ಎಕರೆ ಎಲ್ಲ ಇತ್ತಂದ್ರೆ ಬರ್ತಾರೋ ಅರ್ಧ ಎಕರೆ ಬಿಟ್ಟು ಮ್ಯಾಗ ಎಷ್ಟು ಬಿರಲಿ 100 ಎಕರೆ ಇದ್ರೂ ಬಂದು ಕಡಿತಾರೆ ಮಿನಿಮಮ್ ಅರ್ಧ ಎಕರೆ ಮ್ಯಾಕ್ಸಿಮಮ್ ಇಲ್ಲದ್ರೆ ಎಷ್ಟು ಬೇಕಟ್ಟ ಅನ್ಲಿಮಿಟೆಡ್ ಈಗ ಇಲ್ಲದ್ರ ಇದು ಕಬ್ಬ ಒಯ್ತಿತ್ರಲ್ಲ ಅದು ನೋಡಿ ಮಷಿನ್ ಇಲ್ಲದ್ರೆ ಕಬ್ಬ ಕಟ್ ಮಾಡೋಣ ಇಲ್ಲದ್ರೆ ಒಂದು ಸಣ್ಣ ಟ್ಯಾಕ್ಟರ್ದಾಗ ಮಾಡಿ ಬೀಳೈತಿ ಇಲ್ಲಿ ನೋಡಿ ಟ್ಯಾಕ್ಟರ ಇದಿಲ್ಲದ್ರ ತೊಗೊಂಡಿಲ್ಕ ಹೊರಗೆ ಹೋಗ್ತೈತಿ ಹೊರಗೆ ಹೋಗಿ ದೊಡ್ಡ ಟ್ಯಾಕ್ಟರ್ದಾಗ ಬಾಸ್ತಿದ್ರಿ ಇದು ಇಲ್ಕ ಟ್ಯಾಕ್ಟರ್ದ ಹೆಂಗೆ ವರ್ಕ್ ಆತಿ ಏನೇನಾಗ ತೋರ್ಸೋಣ ಬರ್ರಿ ಇಲ್ಲಿ ಮುಂದೆ ಇಲ್ಲದ್ರೆ ಗಾಲಿಗಳು ಹಾಕಿರಲ್ಲ ಹೇಳ್ರಿ ಈಗ ಇಲ್ಲದ್ರೆ ಇಲ್ಲಿ ಹೊಲ್ದಾಗ ಇಲ್ಕ ತಿರ್ಸಕ್ಕೆ ಭಾಳ ತ್ರಾಸ ಆಯ್ತು ರೀ ಎಲ್ಲ ಗಾಲಿ ಇದ್ದೋ ತಿಳ್ಕೊರಿವ ತಿರ್ಸಕ್ಕೆ ಟ್ಯಾಕ್ಟರ್ ತಿರ್ಸಕ್ಕೆ ಹಿಂದೆ ಮುಂದೆ ತೋಕ ಭಾಳ ಗುದ್ದಾಟ ಹತ್ತಿದ್ರಿ ಅದಕ್ಕೆ ಇಲ್ಲದ್ರೆ ಮುಂದಿನ ಗಾಲಿ ತೆಗೆದಿರ್ತಾರೆ ಇವ್ರು ಹಾಕೊಳ್ರಿ ಮುಂದಿನ ಗಾಲಿ ಅದರಿಂದ ಆರಾಮ್ದಾಗ ಮುಂದೆ ತೊಗೋಬೋದು ಹಿಂದೆ ತೊಗೋಬೋದು ಹೆಂಗೆ ಬೇಕಂತ ತರ್ಸ್ಕೋಕೆ ನಡೀತಿ ಈಗ ಏನೇನು ನೋಡ್ತಿಲ್ಲ ಟ್ಯಾಕ್ಟರ ಇದನ್ನಲ್ದ್ರೆ ಇನ್ಫಿಲ್ಟರ್ ಅಂತ ಕರಿತಾರೆ ರೀ ಇದನ್ನಲ್ದ್ರೆ ನೀವು ಪೂರ ತಯಾರು ಮಾಡಬೇಕು ಅಂದ್ರೆ ಒಂದು 15 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ ರೀ ಇದಕ್ಕೆ ಮತ್ತಲ್ಲದ್ರೆ ಇದು ಒಮ್ಮೆ ಇಲ್ಲದ್ರೆ ಒಂದು 7 ರಿಂದ 9 ಅಂತಾಗ ಕಬ್ಬ ಒಯ್ದಿತ್ತು ಕದರ್ಸಿನ ಕಬ್ಬ ಇರ್ತೀವಿ ನೋಡ್ರಿ ತೊಗೊಂಡು ಒಯ್ದಿದ್ರಿ ತೊಗೊಂಡು ಹೋದಲ್ದ್ರೆ ಅದು ಮೇನ್ ದೊಡ್ಡ ಟ್ಯಾಕ್ಟರ್ ಒಯ್ದಿದ್ರಿ ಇದ್ರಾಗ ಇಲ್ಲದ್ರೆ ಮೇನ್ ಏನು ಹೇಳ್ರಿ ಅದು ಮೇನ್ ಅಲ್ಲಿ ಕೈಯಾಗ ಒಂದು ಅಲ್ಲಿ ಕೆಳಗೆ ನೋಡ್ತಿರ್ಲ ಇದೊಂದು ಮೇನ್ ರೀಲ್ ಬಟನ ಅಂದ್ರೆ ಮ್ಯಾಗ ಹೇಳೋದ ಅದನ್ನ ಬಿಟ್ಟರೆ ಇಲ್ಲಿ ಹಿಂದೊಂದು ಐತಿ ನೋಡ್ರಿ ಇದು ಹಿಂದೊಂದು ಐತಿ ಇದೊಂದ ಟೇಪು ಹಾಂ ಅದನ್ನ ನೋಡ್ತೀವಿ ಅದೊಂದ ಇವೆರಡು ಮೇನ್ ಅದಾವ್ರಿ ಇದು ಟ್ಯಾಕ್ಟರ್ದಾಗ ಹೋಗಿ ಡಂಪ್ ಮಾಡಬೇಕು ಅಂದ್ರೆ ಇದಂದ್ರೆ ಮತ್ತೆ ಒಮ್ಮೆ ನಿಮಗೆ ಪೂರ ತಯಾರಾಗಿನ ಸಿಗಲ್ರಿ ಅದ ನೀವು ಟ್ಯಾಕ್ಟರ್ ತರಬೇಕ್ರಿ ಆಮೇಲೆ ಇಲ್ಲದ್ರೆ ಟ್ಯಾಕ್ಟರ್ ಇಲ್ಲದ್ರೆ ಈ ಥರ ಮಾಡ್ಕೊಂಡು ಮತ್ತೆ ಇಲ್ಲದ್ರೆ ಹಿಂದಿನ ಡಬ್ಬಿ ಇಲ್ಲದ್ರೆ ಈ ಥರ ತಯಾರು ಮಾಡ್ಕೋಬೇಕು ನೀವು ಈ ಥರ ಪೂರ ಸಿಗಲ್ರಿ ನಿಮಗೆ ಪೂರ ತಯಾರಾಗಿಂದ ನಿರ್ಬೋದು ತೊಗೊಂಡು ಬಂದು ಟ್ಯಾಕ್ಟರ್ ತೊಗೊಂಬಂದು ಈ ಥರ ತಯಾರು ಮಾಡ್ಕೊಳ್ಬೇಕು ಇಲ್ಲಿ ನೋಡಿಲ್ರಿ ಮಷಿನ್ ಹಸ್ಕ ಇಟ್ಕೊಂಡು ಕೊಯ್ತ್ರಿ ಹಸಿ ಐತ್ರಿ ಇಲ್ಲಿ ಬಂದು ಪೂರ ಇಳಿತ ನೋಡ್ರಿ ಎಷ್ಟು ವಜನ ಇರ್ತಿದ್ರೆ ವಜನ್ ಜಾಸ್ತಿ ಮಷಿನ್ದು ಹಾಂ 9 ಟನ್ ವಜನ್ ಇರ್ತದೆ ರೀ ಇನ್ನಿದ ಮ್ಯಾಗ ಹೇಳ್ಬೇಕು ಅಂದ್ರೆ काय आणणार आता हे बाहेर काढायला ಟ್ಯಾಕ್ಟರ್ ಮೊಟ್ಟತೆ ನಾವು ಟ್ಯಾಕ್ಟರ್ ಹೋದ ನೋಡ್ರಿ ಕಬ್ಬ ಇವು ಅವನ್ನ ತಂದೇನು ಜಗಸವ್ರಿತನ್ರಿ ಹೊರಗೆ ತೆಗಿಸಲು ಹಸಿ ಐತನ ಪೂರ ಹಸಿ ಐತ್ರಿಂದ ಅಲ್ಲಿ ಇಳ್ದೈತಿ ನೋಡ್ರಲ್ಲ ಮೂವತ್ತಿಲ್ಲದ್ರೆ ಮ್ಯಾಗ ಐತಿ ಪೂರ ಮತ್ತು ಈಗ ಕಾಣಿಸ್ಕೈತಿ ನೋಡ್ರಿ ಅದು ಏನಿಲ್ಲ ನಿಮ್ಗೆ ಪಾನ ಐತನ ಪಂಕ ಇಲ್ದಾರ ಕಟ್ ಮಾಡ್ತದ ಕಬ್ಬ ಅಲ್ಲಿ ಐತಿ ನೋಡ್ರಿ ನೋಡ್ರಿ ಅದಿಲ್ದಾರ ಕಟ್ ಮಾಡ್ತೈತಿ ನೋಡ್ರಿ ಮಷಿನ್ 9 ಟನ್ ಇರ್ತೈತಿ ವಿಚಾರ ಮಾಡ್ರಲ್ಲ ಹೆಂಗಿರ್ಬೇಕಂತ ಮತ್ತು ಅದೇನು ಮ್ಯಾಗ ನೋಡ್ತಿಲ್ಲ ಅದೆಲ್ಲ ಕಬ್ಬ ತುದಿ ಕಟ್ ಮಾಡ್ತಿದ್ರ ಮ್ಯಾಗಿಂದ ಈಗ ಇಲ್ಲದ್ರೆ ಟ್ಯಾಕ್ಟರ್ ಬತ್ರಿ ದೊಡ್ಡ ಟ್ಯಾಕ್ಟ್ರ ಒಂದೇ ಟ್ಯಾಕ್ಟರ್ ಜಾಗಕ್ಕೆ ಬರಲ್ಲ ರೀ ಅದಕ್ಕೆ ಇಲ್ದ್ರೆ 2 ಟ್ಯಾಕ್ಟರ್ ತರ್ಸ್ಕೊರು ಮತ್ತೊಂದು ಟ್ಯಾಕ್ಟರ್ ಬಿ ಬತ್ತು 2 ಇಲ್ದಿದ್ರೆ ಇದಿಲ್ದ್ರೆ ನೀವು ಒಲ್ಯಾಂಡ್ ಐತಿ ಇದ್ರ ಜಾಯಿಂಟ್ ಏರ್ ಅನ್ಸುತ್ತೆ ಹಾಂ ಜಾಯಿಂಟ್ ಏರ್ ಐತ್ರಿ ಇಲ್ರಿ 2 ಹಚ್ಚಿನ ಮಷಿನ್ ಜಾಗ ಅವ್ರು ನೋಡ್ರಿ ಸಾಕಳಿ ಹಾಕ್ರಿ ಅದ್ರ ಸಲುವಾಗಿ ನೋಡು ಒಳಗಿನ ಸಾಕಳಿ ಹಾಕಿ ಹೆಂಗೆ ಜಾಗ ಅವ್ರು ಈಗ ಇಲ್ಲದ್ರೆ ಮಷಿನ್ಗೆ ಇಲ್ಲದ್ರೆ ಜಾಯಿಂಟ್ ಟ್ಯಾಕ್ಟರ್ ಜೋಡಿಸಿರಿ ಮುಂದೆ ಇಲ್ಲದ್ರೆ ಇದು ನ್ಯೂ ಓಲ್ಯಾಂಡ್ ಟ್ಯಾಕ್ಟರ್ ಜೋಡಿಸ್ಕರು ಸೀಲಿಂಗ್ಲೇ ಜೋಡಿಸ್ಕರ್ ಹಿಂದಿಲ್ಲದ್ರೆ ಸಾಕಳಿ ಜೋಡಿಸ್ಯಾರು ಇಲ್ಲಿ ಸೀಲಿಂಗ್ಲೇ ಜೋಡಿಸ್ಕರ್ ಬಂದ್ರೆ ನೋಡ್ತದೆ ನೀರು ಬಂದ್ರೆ ನೋಡಿ ವಿಡಿಯೋದಾಗ ಈಗ ಹಚ್ಚಿರಿ 2 ಗುಡ್ಸ್ಯಾರು ಇನ್ನು ಜಾಗತ್ತಾರ ನೋಡಿ ಬರ್ತಿದ್ರಿ ಏನ್ರಿ ಅದ ಮಷಿನ್ ಬಾಕಿರ್ತಾವ ಸೈಡ್ ಅವು ಎರಡು ಟ್ಯಾಕ್ಟರ್ ಹಚ್ಚಿ ಹೆಂಗಾರ ಮಾಡಿ ಒಟ್ಟು ಮಷಿನ್ ತೆಗಿ ಬರ್ತಾವೆ ಅವ್ರು ನೋಡಿ ತೆಗಿ ಹೆಂಗೆ ಮೀ ತೋರಿಸ್ತಾನೆ ಪೂರ ನೋಡಿ ಹೆಂಗೆ ಕಟ್ಟಿದ್ದೆ ತೆಳಗ್ರಿ ಪೂರ ತೆಗನ್ಯಾಗ ಇಲ್ಲಿದ್ರೆ ಇದ್ರಲ್ಲ ಚೇಂಬರ್ ಅದ್ರ ಸಲ ಹಸಿ ಇದ್ರಿದ ಮೆತ್ತಗ ಹೊಲಸಲ ತೆಳಗೆ ಇಳಿತು ಒಮ್ಮೆ ಪೂರ ನೋಡಿ 2 ಟ್ಯಾಕ್ಟರ್ ಹಚ್ಬೇಕಾಯ್ತು ನಾ 7 ಮಂದಿ 2 ಟ್ಯಾಕ್ಟರ್ದಾಗ ಯಾಕಂದ್ರೆ ನಾವು 9 ಟನ್ ತಂದ್ರಲ್ಲ 7 ಮಂದಿ ಅದ್ರ ಎದ್ದು ಮ್ಯಾಗ ಈಗ ಇಲ್ದ್ರೆ ಮಷಿನ್ದೆಲ್ಲ ಪೂರ ವಿಡಿಯೋ ಎಲ್ಲ ಮಾಡಿ ಅವು ಡಬ್ಬಿಗಳು ಇರ್ತಲ್ಲ ಡಬ್ಬಿಗಳು ವಿಡಿಯೋ ಮಾಡಕ್ಕೆ ಬಂದ್ರಿ ಇವ್ಯಾ ನೀವು ಡಬ್ಬಿಗಳು ನೋಡ್ತೀವಿ ನೋಡ್ರಿ ಇವ ಇಲ್ಲದ್ರೆ ಫ್ಯಾಕ್ಟ್ರಿ ಕಬ್ಬ ಹೋಯ್ತವ್ರಿ ನೋಡಿ ಸಣ್ಣ ಇಲ್ಲದ್ರೆ ಪಾರಿಸ್ ಉಗಾರೆ ಅವ್ರದ್ದು ಕಬ್ಬ ಕಡಿಗಿದ್ರೆ ಟ್ಯಾಕ್ಟರ್ ರೀ ಇದ್ಯಾ ನೀವು ಟ್ಯಾಕ್ಟರ್ ಡಬ್ಬಿ ನೋಡ್ತಿರ್ಲ ಇವೆರಡು ಡಬ್ಬಿ ಮಾಡಿಸ್ಬೇಕು ಅಂದ್ರೆ 11 ಲಕ್ಷ ರೂಪಾಯಿ ಖರ್ಚು ಬರ್ತದೆ ರೀ ಇದೊಂದು ಡಬ್ಬಿ ಮತ್ತು ಅದೊಂದು ಡಬ್ಬಿ 11 ಲಕ್ಷ ರೂಪಾಯಿದಾಗ ಮತ್ತು ಇಲ್ದ್ರೆ ಇದೇನು ಟ್ಯಾಕ್ಟ್ರ್ ಉಳಿದವ್ರಲ್ಲ ಇವಿಲ್ಲದ್ರೆ 8 ಲಕ್ಷ ಮತ್ತು 8 ಲಕ್ಷದ್ದು ಇದಾವೆ ರೀ
ಅದರ ಈಗ ಜಾಯಿಂಟ್ ನೀವು ತೊಗೋಬೇಕಾದ್ರೆ 12 ಲಕ್ಷ ರೂಪಾಯಿ ಕೊಡಬೇಕು. ಹಾಂ ರೀ ಬ್ರ್ಯಾಂಡ್ ಐತಿ. ಈಗ ಜಾಗಕ್ಕೆ ಇತ್ತ ತೊಗೊಂಡೋಗಿರಿ. ಇದು ಮುಂದಿತ್ತು ಅದಾಗ ಅದ್ರ ಮುಂದೆ ಇಲ್ದ್ರೆ ಇದಿತ್ತು. ಇದಿಲ್ಲದ್ರೆ ಈಗ ಹೊಸ ಇವ್ರು ತೊಗೊಂಡ್ರೆ ದಾದಾಗಳವಾಗ 8 ಲಕ್ಷ ರೀ. ಈಗ ತೊಗೋಬೇಕಾದ್ರೆ 12 ಲಕ್ಷ ಪಾಟೀಲ್ ಬರ್ತಾರೆ. ನಾವು ಮಾಲಕರು ಬರ್ತಾರೆ ದಾದಾಗಳ. ಇದು ಮಷೀನ್ ಪೂರ ನಿಮ್ದಲ್ಲ ನಮ್ಮ ಗ್ರೂಪ್ ಅದರಲ್ಲ. ಹಾಂ ರೀ ಇದು ಏನು ನೋಡ್ತಿರ್ಲಿ ಪೂರ ಮಷೀನ್ ಎಲ್ಲ ದಾದಾಗಳ ಗ್ರೂಪ್ದ ಐತ್ರಿ ಅಣ್ಣ. ಇದಿಲ್ದ್ರ ಈ ಟ್ರಾಕ್ಟರ್ ಇದೆಲ್ಲ ಪೂರ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬರ್ತೈತ್ರಿ? ಡಬ್ಬಿಗಳು 12 ಲಕ್ಷ ತಂದಿವಿ ರೀ ಒಂದು ಸೆಟ್. ಹಾಂ ರೀ ಟ್ರ್ಯಾಕ್ಟರ್ ಹೊಸ ತೊಗೊಂಡ್ರೆ 10 ಲಕ್ಷ ರೀ. ಸೆಕೆಂಡ್ ಹ್ಯಾಂಡ್ ತೊಗೊಂಡ್ರೆ 5 ಲಕ್ಷ. 5 ಲಕ್ಷ ರೀ. ಮತ್ತೆ ಇಲ್ದ್ರ ಇದು ಮಷೀನ್ ರೀ ಮಷಿನ್ ಟೋಟಲ್ ಮಷಿನ್ 1.5 ಕೋಟಿ ರೂಪಾಯಿ ಬೇಕು ರೀ. 1.5 ಕೋಟಿ ರೂಪಾಯಿ ಬರ್ತೈತ್ರಿ ಮಷೀನ್ ರೀ. ಇನ್ಫಿಲ್ಟರ ಅದ್ರ ಹಿಂದೆ ಕಾಂಪ್ರೆಸರ ಹಾಂ ರೀ ಎಣ್ಣೆ ಟಾಕಿ ಅದ ಇದು ಎಲ್ಲ ಜೋಡಣೆ ಮಾಡ್ಬೇಕಾದ್ರೆ 1.5 ಕೋಟಿ ರೂಪಾಯಿ ಕೊಡ್ತೀವಿ. 1.5 ಕೋಟಿ ರೂಪಾಯಿ ಹೋಗ್ತೈತಿ. ಮತ್ತೆ ಅದ್ರ ಮಷೀನ್ ಹೊಡಿತಾರ ಅವ್ರು ರೀ? ಮಷಿನ್ ಹೊಡಿತಾರ ಅವ್ರ ಆಪರೇಟರ್ ಇರ್ತಾರ ರೀ ಬೇರೆ. ಹಾಂ ರೀ ಹೆಂಗ್ JCB ಡ್ರೈವರ್ ಇರ್ತಾರ ಹಂಗ ಅದ ಅಂದ್ರೆ ಎಷ್ಟು ತಗೋತಾರ ಅವ್ರಿಗೆ? ಮಷಿನ್ ಹೊಡ್ಯಾವ 50,000 ರೂಪಾಯಿ ತಗೋತಾರಿ. ತಿಂಗಳ 50,000. ತಿಂಗಳ 50,000. ಅದ್ರ ಹಿಂದೆ ಇನ್ಫಿಲ್ಟರ್ ಇರ್ತಾವ ಅವ್ರ 18,000 ತಗೋತಾರ. 18,000 ರೂಪಾಯಿ ತಗೋತಾರೆ. ಇದು ಒಂದಿಂದಾಗ ಎಷ್ಟು ಕಡಿತೈತ್ರಿ ಕಬಾರಿ ಅಂತ? ಒಂದು ದಿವಸನಾಗ ಸರಾಸರಿ 150 ಹಿಡಿದು 200 ಟನ್ ತನಕ ಕಡಿತೈತಿ. 150 150 ಹಿಡಿದು 200 ಟನ್ ತನಕ ಕಡಿತೈತಿ. ಪ್ಲಾಟ್ ಚಲೋ ಇದ್ದು ಮಾಡಿದ್ದು 200-200 ಟನ್ನ 300 ಟನ್ನು ಕಡ್ದೇವ್ ನಾವು. ಕಡ್ದೆ ಮತ್ತೊಮ್ಮೆ ದನ್ಸಾಕತ್ತು ಸಣ್ಣ ಪ್ಲಾಟ್ ಇದ್ದು ಕಬ್ಬು ಚಲೋ ಇದ್ದಿದ್ದಿಲ್ಲ. ಹಾಂ 50-60 ಟನ್ ಮಾಡಿ ಬಂದ್ ಮಾಡಿದ್ವಿ. ಖರೆ ಎವರೇಜ್ ನಾವು 150 ಟನ್ ಕಡಿತೀವಿ ದಿವಸ. 150 ಟನ್ ಕಡಿತೀರಿ ದಿವಸ ರೀ. ಈಗ ಕಂಟಿನ್ಯೂ ನಡೀತಿದ್ದೀರಿ ಎಷ್ಟು ಓಡಿಸಿರು? ಮಷಿನ್ಕ್ಕೆ ಏನೂ ಪ್ರಾಬ್ಲಮ್ ಇಲ್ರಿ. ಅದೆಲ್ಲ ಕೂಲಂಟ ಗಿಲ್ಲಂಟ ಟೆಕ್ನಾಲಜಿ ಚಲೋ ಅದಾವ್ರಿ. ಮಷಿನ್ ಏನು ಗರಮ್ ಆಗಂಗಿಲ್ಲ, ಅದೇನು ದನಿಯಂಗಿಲ್ಲ. ಏನ್ರ ರಿಪೇರಿ ಬತ್ತಂದ್ರೆ ಅಷ್ಟು ಮಾಡೋದ. ದಿವಸ ಸಂಜೆ ಕಡಿಸಿ ಗ್ರೀಸಿಂಗ, ಹವಾ ಹೊಡ್ಯೋದ, ಕ್ಲೀನಿಂಗ ಇದೆಲ್ಲ ನಮ್ಮ ರೆಗ್ಯುಲರ್ ರೂಟೀನ್ ಪ್ರಕಾರ ಏನು ಮಾಡೋದೈತಿ ಸರ್ವಿಸಿಂಗ ಅದು ಮಾಡಾಕಬೇಕು. ಮತ್ತು ಇದು ಸಬ್ಸಿಡಿ ಇಲ್ದಿದ್ರೆ 50 ಲಕ್ಷ ಸಿಗ್ತೈತಿ ಅಂತ ನೋಡ್ರಿ ಗೌರ್ಮೆಂಟ್ ಕಡೆಯಿಂದ. 80 ಲಕ್ಷ ರೂಪಾಯಿ ಮಷಿನ್ಗೆ 35 ಲಕ್ಷ ರೂಪಾಯಿ ಸಬ್ಸಿಡಿ ಐತ್ರಿ. ಹೆಸರು ಬರಬೇಕು, ಎನ್ರೋಲ್ ಆಗಬೇಕು. ಅವೇನು ಲಘು ಆಗ್ತಾವೋ ಆಗಂಗಿಲ್ಲ. ನಾವು ಹೆಸರು ಹಾಕಿದೇವ ನಮ್ದೇನು ಬಂದಿಲ್ಲ. ಅಂದ್ರೆ ಎಲ್ಲ 100 ಮಂದಿಯಾಗ ಒಂದು ಮಂದಿಗೆ ಎಲ್ಲ ತಪ್ಪಿ ಬಂದದ್ರಿ. ಬರ್ತಿತ್ರಿ ಸಬ್ಸಿಡಿ ಬರಂಗಿಲ್ಲಂಗಿಲ್ರಿ. ಈಗ ಮಹಾರಾಷ್ಟ್ರ ಚಾಲೂ ಆಗ್ಯದವು. ಕರ್ನಾಟಕದಾಗ ಈಗ ಏನದ ಕೊರೋನಾ ಹಿಡದ ಫಂಡ್ ಇಲ್ಲ ಅಂತೇಳಿ ಕಮ್ಮಿ ಮಾಡಿದಾರೆ. ಬಂದಿಲ್ರಿ ಯಾವ. ಹಾಂ ಯಾವ ಬಂದಿಲ್ಲ. ಯಾವ ಯಾರಿಗೆ ಬಂದಾವ ಯಾರಿಗೆ ಬಂದಿಲ್ಲ. ನಮ್ಮ ಅಂತೂ ಬಂದಿಲ್ಲ. ಹಾಂ ಹಾಂ ಇದೆಲ್ಲ ಮಷಿನ್ ಅದ ನಡೀಕ ಡಿಸೈಲ್ ಐತಿ ನೋಡಿ. ಡಿಸೈಲ್ ಇಲ್ದ್ರೆ ಟಾಕಿ ಐತಿ ಒಂದ ತೋರಿಸ್ತಾನಂತ ಬರ್ರಿ. ಇಲ್ಲಿಂದ ಪೂರ ಎಲ್ಲ ಒಂದು ಗಾಡಿ ಅದಕ್ಕೆ ಮಾಡಿದಾರು. 600 ಲೀಟರ್ ಡೀಸೆಲ್ 600 ಲೀಟರ್ದು ಐತೆ ಡಿಸೈಲ್ ಇದು. ಟಾಕಿ ಪೂರ ಎಲ್ಲ 600 ಲೀಟರ್ ಐತಿ. ನೋಡಿ ಇದೆಲ್ಲ ವಸ್ತುದಾರಿ ಯುವರಾಜ್ ಪಾಟೀಲ್ ಕಡೆ ಇರ್ತಿತ್ತು ತರೋದ ಮಾಡೋದ. ಅನ್ನಗಳ ಕಡೆ ಇರ್ತಿದ್ದು ಪೂರ ಎಲ್ಲ ಕಡೆ ಅನ್ನ ತೊಗೊಂಬರ್ತಾರೆ. ಹಾಂ ರೀ 600 ರೀ. 600 ಲೀಟರ್ 600 ಲೀಟರ್ ಇರ್ತಿ. ಗನ್ ಐತಿ, ಮೋಟರ್ ಐತಿ. ಇಲ್ಲಿ ಹಾಕೋದಿಲ್ಲ ಅಲ್ಲಿ ಐತಿ ನಮ್ಮ ಮೋಟ್ರ್. ಇದು ಮೋಟ್ರಲ್ಲಿ ಐತಿ ಅಂತ ಇದು ಮೋಟ್ರ, ಇದು ಗನ್. ಗನ್ ತೆಗಿಯೋಣ ಸೇಮ್ ಪಂಪ್ದ ಗನ್ ಹೊಂಟಲ್ ಕಟ್ಟಿತ್ತು ಅದ. ಕಟ್ಟಿದ್ದೀರ ಒಂದು ಸೇಮ್ ಪಂಪ್ ಇದ್ದಂಗ. ಪಂಪ್ ಇದ್ದಂಗ ಎಲ್ಲ ಓಡಾಡೋ ಪಂಪ್. ಎಲ್ಲಿ ಬೇಕಾದ್ರೆ ಒಯ್ಯೋಂಗ್ ಹೋಮ್ ಡೆಲಿವರಿ. ಅಣ್ಣ ಈಗ ರೈತರು ಯಾರು ಮಷಿನ್ ತೊಗೊಳ್ಬೇಕಂದ್ರೆ ಟೋಟಲ್ ಕಾಸ್ಟ್ ಎಷ್ಟು ಬೀಳ್ತೈತಿ? ಮಷಿನ್ಗೆ 80 ಲಕ್ಷ ರೀ. ಹಾಂ ಇನ್ಫಿಲ್ಟರ್ ಟ್ರ್ಯಾಕ್ಟರ್ ಮತ್ತು ಇನ್ಫಿಲ್ಟರ್ ಕೂಡಿಸಿ 20 ಲಕ್ಷ ಬೀಳ್ತೈತಿ. ಅಂಥವು 3 ಆಗ್ಬೇಕಾರೆ 2 ಹತ್ತವು. ನಾವು 3 ಮಾಡಿದೆವು. ಹಾಂ ನಮಗೆ ಟೋಟಲ್ 1.5 ಕೋಟಿ ರೂಪಾಯಿ ಮಷಿನ್ ಬಿದ್ದೈತಿ. ಮತ್ತು 7 ಸೆಟ್ ನಮ್ಮ ಟ್ರ್ಯಾಕ್ಟರ್ ಅದಾವು. ಒಂದು ಸೆಟ್ಟಕ್ಕೆ 16 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. 7 ಮಾಡ್ಬೇಕಾದ್ರೆ ಅದು 1 ಕೋಟಿ 10 ಲಕ್ಷ ರೂಪಾಯಿ ಎಲ್ಲ ಕೂಡಿಸಿ ಇನ್ವೆಸ್ಟ್ಮೆಂಟ್ ನಮ್ಮದು ಅದು 1.5 ಕೋಟಿ ಮತ್ತು ಇದು 1.25 ಕೋಟಿ. 3 ಕೋಟಿ ರೂಪಾಯಿ ಹಾಕಿದ್ವಿ. 3 ಕೋಟಿ ರೂಪಾಯಿ. ಯಾರು ರೈತರು ತರಬೇಕಾದ್ರೆ 3 ಕೋಟಿ ರೂಪಾಯಿ ಹಾಕ್ಬೇಕು. ಹಾಂ ಎಲ್ಲ ಅವ್ರ ಮಾಡೋ ಸ್ವಂತದ. ಎಲ್ಲ ಕಡಿಯೋದು ಅವ್ರದ, ವಾಹನ ಅವ್ರದ, ಹಾರ್ವೆಸ್ಟಿಂಗ ಟ್ರಾನ್ಸ್ಪೋರ್ಟೇಷನ್ ಎರಡೂ ಎಲ್ಲ ಸ್ವಂತ ಮಾಡ್ಬೇಕಾಯ್ತಂದ್ರೆ 3 ಕೋಟಿ ರೂಪಾಯಿ ಮಟ್ಟ ರೊಕ್ಕ ಹಾಕಬೇಕು. 3 ಕೋಟಿ. ಡ್ರೈವರ್ಗಳು ಅಡ್ವಾನ್ಸ್ ಇದು ಆಪ್ರೇಟರ್ಗಳು 5-6 ಮಂದಿ ಹತ್ತಾರು. ಟ್ರ್ಯಾಕ್ಟರ್ ಹೊಡ್ಯಾಕೆ 7 ಟ್ರ್ಯಾಕ್ಟರ್ಗೆ 7 ಡ್ರೈವರ್ ಹತ್ತಾರು. ಮ್ಯಾನೇಜರ್ ಹತ್ತಾನು. ಡೀಸೆಲ್ ತರಬೇಕಾದ್ರೆ ಅದಕ್ಕೊಬ್ಬ ಮನುಷ್ಯ ಬೇಕು. ಪ್ಲಾಟ್ ಮುಂದೆ ನೋಡ್ಬೇಕಾದ್ರೆ ಅದಕ್ಕೊಬ್ಬ ಮನುಷ್ಯ ಬೇಕು. ಎಲ್ಲ ಕೂಡಿಸಿ 3 ಕೋಟಿ ರೂಪಾಯಿ ರೊಕ್ಕ ಹಾಕಬೇಕು. ಈಗ ಇಲ್ದ್ರೆ ಮಷಿನ್ ಇನ್ಫಾರ್ಮೇಷನ್ ಕೊಟ್ಯಾನ ರೀ. ನನ್ನ ಕೈಲಿ ಎಷ್ಟು ಆಯ್ತು ಕೊಟ್ಟಾನು. ಇನ್ನೂ ಎಲ್ಲ ನಿಮಗೆ ಮಷಿನ್ ಬಗ್ಗೆ ಯಾರು ತಿಳ್ಕೋರಿದ್ರೆ ತೊಗೋರಿ ಕಮೆಂಟ್ದಾಗ ಹೇಳ್ರಿ. ಮುಂದೆ ಯಾವಾಗ ಫ್ಯೂಚರ್ದಾಗ ವೀಡಿಯೋ ಮಾಡೋದಂದ್ರೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ತೇನೆ ಅಂತ. ಮೊನ್ನೆ ಒಬ್ಬರು ಅನ್ನ ಕೇಳಿರಿ ಕಮೆಂಟ್ದಾಗ. ಇದು ಜಸ್ಟ್ ಕಡೆ ಮಿನಿಮಮ್ ಕಡಿತೈತೆ ಅಂತ ಇರಬೇಕು ಅಂತ ರೈತರದ. ಅದೇ ಹೆಣ್ಣಾರ 1/2 ಎಕರೆ ಇರಬೇಕು ಅಂತ. ಮಿನಿಮಮ್ 1/2 ಎಕರೆ ಇರಬೇಕು ಕಡಿಗೆ ಬರ್ತಂತ. ಸೊ ಈಗ ಇಲ್ದ್ರೆ ಮನೆಗೆ ಹೊಂಟ್ರಿ ಅಂತ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ. ಬ್ಲಾಗ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದೆ ಹೊಡಿದಾಗ ರಾಧೆ ರಾಧೆ.